स्वागत है आपका आई टुडे न्यूज में। सिंदगी के सरकारी अस्पताल से एक बेहद दुखद और गुस्सा दिलाने वाली खबर सामने आई है। यहां डॉक्टरों की कथित लापरवाही के कारण एक प्रसूता बणांती और उसके नवजात बच्चे की मौत हो गई है। पीड़िता के परिवार ने अस्पताल प्रशासन पर इलाज में ढिलाई बरतने का गंभीर आरोप लगाया है। मृतक महिला की पहचान सिंदगी के विद्यानगर चौथे क्रॉस की रहने वाली मैत्रा रविचंद्र सुंगठान 26 वर्ष के रूप में हुई है। मैत्रा को 18 फरवरी को सिंदगी ताल्लुक सार्वजनिक अस्पताल में भर्ती कराया गया था, जहां उन्होंने एक बच्चे को जन्म दिया। परिजनों का कहना है कि डिलीवरी के बाद मैत्रा को अत्यधिक रक्तस्राव एक्सेसिव ब्लीडिंग शुरू हो गया था। उनका आरोप है कि डॉक्टरों ने समय रहते सही इलाज नहीं दिया और न ही स्थिति को गंभीरता से लिया। हालत बिगड़ने पर जब उन्हें जिला अस्पताल रेफर किया गया तो रास्ते में ही मां और बच्चे दोनों की मौत हो गई। इस घटना के बाद इलाके में काफी तनाव है और जांच की मांग उठ रही है। डॉक्टर परशुराम हिटनाल RCH अधिकारी, उन्होंने मीडिया से कहा कि अत्यधिक रक्तस्राव मौत की वजह बनी है। इस मामले की पूरी जांच की जाएगी और दोषियों के खिलाफ सख्त कार्रवाई होगी। विधायक ने इस घटना पर कड़ा रुख अपनाते हुए कहा कि कल ताल्लुक स्वास्थ्य कार्यालय में बैठक बुलाई गई है। उन्होंने उच्च अधिकारियों को दोषी स्टाफ पर एक्शन लेने के निर्देश दिए हैं। फिलहाल सिंदगी पुलिस स्टेशन में मामला दर्ज कर लिया गया है और पुलिस हर एंगल से जांच कर रही है। 1 ಗಂಟೆಗೆ ಬಂದಿವ್ರಿ ನಾವು ದವಾಖಾನೆಗೆ 1 ಗಂಟೆಗೆ ಬಂದಿವ್ರಿ ಬಂದ ಗಣೆ ಚೆಕ್ ಮಾಡಿದ್ರಿ ಚೆಕ್ ಮಾಡೋಣ ಇದು ಸ್ಕ್ಯಾನಿಂಗ್ನು ಮಾಡಿದ್ರಿ 9 ಪಾಯಿಂಟ್ ಆದ್ರೆ ರಕ್ತ ಅಂತ ಹೇಳಿದ್ರಿ ಅವರು ಅದು ಮುಂದೆ ಹೆಂಗಾದ್ರಿ ಸಿಸ್ಟರ್ ಇಲ್ಲ ನಾರ್ಮಲ್ ಆತು ಬಾಣೆತನ ಎದುರ್ತನ ನೀವು ತಿರ್ಗಾಡ್ಸಲಕ್ಕ ಹಚ್ಚಿರಿ ತಿರ್ಗಾಡತ್ತ ಹೇಳಿ ನಾವು ತಿರ್ಗಾಡ್ಸಲಕ್ಕ ಹಚ್ಚಿರಿ ಅಲ್ಲಿದೊಂದು ಇಂಜೆಕ್ಷನ್ ಮಾಡ್ಯಾರಿ 5:20ಕ್ಕೆ ಅಲ್ಲಿ ಮ್ಯಾಗ ಸ್ಟೇಜಿನ ಮೇಲೆ ಒಯ್ದು ಹಾಕಿ ಬಾಣೆತನ ಮಾಡ್ಕೊಳ್ಳಿ ಹೇಳದಾಗ ಆ ಸೇಮ್ ಹೊಟ್ಟಿ ಸಿಕ್ಕಂಗೆ ಒತ್ತಾಡಿ ಆ ನಮೂನಿ ಮಾಡಿಬಿಟ್ಟಾರೆ। ಡಾಕ್ಟ್ರು ಇದ್ದಿಲ್ರಿ ಸಿಸ್ಟರ್ಗಳು ಇದ್ರಿ 3 ಮಂದಿ 3 ಮಂದಿ ಇದ್ರಿ। ಮಧ್ಯಾಹ್ನ ಬಂದಿರಿ ಚಂಜಿ ಕಡಿಮೆ ಮಾಡ್ಕೊಂಡಾರ 5:15 ಇಂಜೆಕ್ಷನ್ ಮಾಡ್ಯಾರಿ 6ಕ್ಕೂ ಡೆಲಿವರಿ ಆಗ್ಯಾದ್ರಿ ಬ್ಲಡ್ ಭಾಳ ಹೋಗ್ಲಕತ್ತಾನ ಹೊರಗೆ ಹೋಗತ್ತೇಳಿ ಹೊರಗಿನ ದವಾಖಾನಿಗೆ ಹೋರತ್ತೇಳಿಕೆ ಹೊರಗೆ ಹಾಕ್ಯಾರಿ। ರಕ್ತ ಬರೀ 9 ಪಾಯಿಂಟ್ ಅದಂತ ಹೇಳ್ಯಾರಿ। ಹ್ಞೂ ರೀ ನಮ್ಮ ಮುಂದೆ ನೋಡ್ರಿ ಮುಂದರೆ ಹೋರಿ ನಾವು ಹಿಂಗೆ ಬಾಣೆತನ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಹೋಗ್ತಿದ್ದೇವ್ರಿ ನಾರ್ಮಲ್ ಆದ ಬಾಣೆತನ ಮಾಡ್ಕೊತೀವಿ ಅಂತ ಹೇಳ್ಯಾರಿ ಸಿಸ್ಟರ್ಗಳು ಹೇಳ್ಯಾರಿ। ಹ್ಞೂ ರೀ ಅದು ಬಾಣೆತನ ಮಾಡ್ಕೊಳ್ಳಿ ಹೇಳದಾಗ ರಕ್ತ ಜಾಸ್ತಿ ಆಗನ ಹೋಗತ್ತ ಹೇಳ್ಯಾರ। ವಿಜಯಪುರ ಹೋಗಂದಾರ ಅದೇ ರೀ ಆಂಬುಲೆನ್ಸ್ ಒಂದು ಕೊಟ್ಟಿದ್ರಿ ಇಲ್ಲೇ ಮಂಗಳಾಗಲಿ ಇಲ್ಲ ಇಲ್ರಿ ಕೇಳಿ ಗರ್ಭಿಣಿಯರಿಗೆ ಅಂತ ಒಂದು ಆಂಬುಲೆನ್ಸ್ ಅದರ ಇಲ್ಲಿ ಕೊಡ್ಲೇಬೇಕಂತ ಮಗಳ ಹೆಸರು ಮೈತ್ರ ರೀ ಸಿಂದಗಿನೇ ಸಿಂದಿಗೆ ಕೊಟ್ಟಿನ್ರಿ ಮಗಳಿಗೆ। ನನ್ನ ಹೆಸರು ಸೀತಮ್ಮ। ಇವತ್ತಿನ ದಿವಸ ಸಿಂದಗಿ ತಾಲೂಕಿನಲ್ಲಿ ತಾಲೂಕಾ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ। ಸಿಂದಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಪ್ರೆಗ್ನೆಂಟ್ 9 ತಿಂಗಳು ಪ್ರೆಗ್ನೆಂಟ್ ಇರತಕ್ಕಂಥ ಹೆಣ್ಣು ಮಗಳು ಅತ್ಯಂತ ಕಡು ಬಡವರು ಇರ್ತಾರೆ। ಆ ಕಡು ಬಡವರು ಇರೋದು ಕಾರಣಕ್ಕಾಗಿ ನಮಗೆ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳಲ್ಲ, ನಮಗೆ ಆ ಶಕ್ತಿ ಇರಲ್ಲ। ಅದಕ್ಕೋಸ್ಕರ ಸರ್ಕಾರ ಬಡವರಿಗಾಗಿ ಒಂದು ಆರೋಗ್ಯ ಇಲಾಖೆಯನ್ನು ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿರ್ತಾರೆ। ಆ ನಿರ್ಮಾಣ ಮಾಡಿದ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಬಡವರಿಗೆ ಒಳ್ಳೇದಾಗಲಿ, ಅಲ್ಲಿ ಯಾರ ಹತ್ರ ದುಡ್ಡಿಲ್ಲ ಆ ಸರ್ಕಾರದಿಂದ ಬರ್ತಕ್ಕಂಥ ಔಷಧ ಮತ್ತು ಅಲ್ಲಿರ್ತಕ್ಕಂಥ ಉಪಚಾರ ನಮ್ಮ ಆರೋಗ್ಯ ಉಪಚಾರಕ್ಕಾಗಿ ಸರ್ಕಾರ ಒಂದು ಆಸ್ಪತ್ರೆ ಮಾಡ್ತದ। ಅವ್ರಿಗೆ ಲಕ್ಷಾಂತರ ರೂಪಾಯಿ ಪಗಾರವನ್ನು ಸಂಬಳವನ್ನು ನೀಡ್ತಾರ। ಆದರೂ ಕೂಡ ಈ ನಮ್ಮ ಸಿಂದಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ತಾಲೂಕಾ ವೈದ್ಯಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನಿರ್ಲಕ್ಷ್ಯದಿಂದ ಪ್ರತಿ ತಿಂಗಳು ಒಂದು ತಿಂಗಳಲ್ಲಿ ಸರಿಸುಮಾರು ಒಂದು 2 ರಿಂದ 3 ಜನ ಬಾಣತಿಯರು ಸಾವನ್ನಪ್ತಾ ಇದ್ದಾರೆ। ಎದುರಿಗೋಸ್ಕರ ಸಾವನ್ನಪ್ತಾ ಇದ್ದಾರೆ ಅಂತೇಳಿ ಈ ಸಿಂದಗಿ ಮತಕ್ಷೇತ್ರದ ಜನತೆಗೆ ಯಕ್ಷ ಪ್ರಶ್ನೆಯಾಗಿ ಉಳಿದದ। ಯಾಕಪ್ಪ ಅಂತಂದ್ರೆ ಅಲ್ಲೇನು ಅವರ ವೈದ್ಯ ಉಪಚಾರದಿಂದ ಸಾವನ್ನಪ್ಪಲಾಗ್ತಾರೋ ಇಲ್ಲ ಅಲ್ಲಿರ್ತಕ್ಕಂಥ ಸ್ಪೆಷಾಲಿಟಿ ಅಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಅಲ್ಲಿ ವೈದ್ಯಕೀಯ ಸಲಕರಣೆಗಳು ಏನೇನಿದಾವ ಅಲ್ಲಿ ಎಲ್ಲರಿಗೋಸ್ಕರ ಸಾವನ್ನಪ್ಪಲಾಗ್ತಾರೋ ಅನ್ನೋದು ನಮ್ಗೆ ಯಕ್ಷ ಪ್ರಶ್ನೆ ಆಗ್ಯದ। ಅದಕ್ಕೆ ನಿನ್ನೆ ದಿನ ಆ ಹೆಣ್ಣು ಮಗಳು
1 ಗಂಟೆಗೆ ಇಲ್ಲಿ ದಾಖಲೆ ಮಾಡ್ತಾರೆ, ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿದ ಸಂದರ್ಭದಾಗ ಅಲ್ಲಿರ್ತಕ್ಕಂಥ ಡೆಲಿವರಿ ಮಾಡ್ಲಿಕ್ಕೆ ಸ್ಪೆಷಲ್ ಒಬ್ಬರ ವೈದ್ಯಾಧಿಕಾರಿ ಇರಬೇಕು ಮೇಡಮ್. ಅವ್ರು ಇಲ್ಲದೇ ಇದ್ದಾಗ ಅಲ್ಲಿರ್ತಕ್ಕಂಥವ್ರು, ನಾನು ತಾಲೂಕು TH ಅವ್ರ ಜೊತೆ ಮಾತಾಡಿದಾಗ ಅಲ್ಲಿ ಆ ವೈದ್ಯಾಧಿಕಾರಿ ಇರೋದಿಲ್ಲ. ಅಲ್ಲಿರ್ತಕ್ಕಂಥ ನರ್ಸ್ಗಳು BM, BCom ಮತ್ತು BSc ಏನೋ ಮುಗಿಸಿರ್ತಾರೆ, ಮೆಡಿಕಲ್ ಆಫೀಸರ್ ಅಂತ. ಅವರು ಕೂಡ ಡೆಲಿವರಿ ಮಾಡಬಹುದು ಅಂತ ಹೇಳ್ತಾರೆ. ಅವರು ಉಡಾಪಿ ಉತ್ತರ ಮಾಡಬಹುದು, ಬಟ್ ಅಲ್ಲಿ ಡಾಕ್ಟರ್ ಇರಬೇಕಾಗಿತ್ತು ಇಲ್ಲ ಅಂತ ಉಡಾಪಿ ಮಾತುಗಳು ಹೇಳ್ತಾ ಇದ್ದಾರೆ. ಈಗ 2 ಜೀವ ಹೋಗಿದ್ದಾವೆ. ಆ 2 ಜೀವಕ್ಕೆ ನ್ಯಾಯ ಕೊಡೋರು ಯಾರು ಅನ್ನೋದೇ ತಿಳಿತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯ ಇಲಾಖೆಯವರು ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸ್ಟಿಕ್ ಆಫೀಸರ್ಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯ ಇಲಾಖೆ ಅಂತ. ಬಾಣಂತಿಯ ಮತ್ತು ಆ ಮಗುವಿನ ಸಾವು ಅಂದ್ರೆ ಒಂದು ದಿನದಲ್ಲಿ 2 ಸಾವುಗಳನ್ನು, 2 ಜೀವಗಳು ಹೋಗಿದ್ದಾವೆ. ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿನ ಸಿಬ್ಬಂದಿಗಳು ಬೇಕಾಬಿಟ್ಟಿಯಾಗಿ ನೋಡ್ಕೊಂಡ್ಬಿಟ್ಟು, ಮತ್ತು ಅಲ್ಲಿ ವಿಶೇಷವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಸ್ತ್ರೀ ರೋಗ ತಜ್ಞರಿಲ್ಲ. ಸ್ತ್ರೀ ರೋಗ ತಜ್ಞರ ತಂದು ನೇಮಕ ಮಾಡ್ರಿ ಅಂತೇಳಿ ಸುಮಾರು 2018 ಇಸ್ವಿ ಮತ್ತು 16 ಇಸ್ವಿಯಲ್ಲಿ ನಾನು ಲಿಖಿತ ರೂಪದಲ್ಲಿ ಮತ್ತು ಮೌಖಿಕ ರೂಪದಲ್ಲಿ ಮನವಿ ಮಾಡಿದ ಸದ್ಯಕ್ಕೆ ಇವತ್ತಿನ ಸದ್ಯಕ್ಕೆ ಒಂದು ವಾರದಲ್ಲಿ 2 ಸಲ ಮಾತ್ರ ಬರ್ತಾರೆ. ಅದು ನಾಮಕಾವಸ್ಥೆ ಬರ್ತಾರೆ, ಬಂದ್ಬಿಟ್ಟು ನೋಡಿ ಹೋಗ್ಬಿಡ್ತಾರೆ. ನಿಜವಾದ ಸದ್ಯಕ್ಕೆ ಇಲ್ಲಿ ನಾಗರಿಕ ಸಮಾಜಕ್ಕೆ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಸಿಂದಗಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ ಅಂತ ಅನಿಸ್ತದೆ. ಈ ವಿಚಾರ ಸಂಬಂಧಪಟ್ಟ ಹಾಗೆ ಬಡವರ ಜೀವದ ಜೊತೆ, ಬಾಣಂತಿಯರ ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ. ಇವತ್ತು ಸ್ಥಳೀಯ ಜನಪ್ರತಿನಿಧಿಗಳು ಹೇಳ್ತಾರೆ ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ, ಅಂಥ ಸಲಕರಣೆ ತಂದೀವಿ, ಇಂಥ ಸಲಕರಣೆ ತಂದೀವಿ ಅಂತ ಹೇಳ್ತಿದ್ದಾರೆ. ವಾಸ್ತವದಲ್ಲಿ ಇವರು ನಾಗರಿಕ ಸಮಾಜಕ್ಕೆ ಸೇವೆ ಒದಗಿಸುವಲ್ಲಿ ಜನಪ್ರತಿನಿಧಿಗಳು ಒಳಗೊಂಡಂತೆ ಜಿಲ್ಲಾ DHO ಆಗಿರ್ಬೋದು, ತಾಲೂಕಿನ THO ಆಗಿರ್ಬೋದು, ಚೀಫ್ ಮೆಡಿಕಲ್ ಆಫೀಸರ್ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ತಿಂಗಳಲ್ಲಿ 2 ರಿಂದ 3 ಸಾವುಗಳಪ್ಪ ಅಂತಂದರೆ ಅತ್ಯಂತ ಇದೇನು ಭಾಳ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಸಿಂದಗಿಯಲ್ಲಿ ನಿರ್ಮಾಣ ಆಗಿದೆ. ಈ ವಿಷಯ ಸಂಬಂಧಪಟ್ಟಾಗಿ ಈಗ ತಾನೇ DHO ಅವ್ರಿಗೆ ಫೋನ್ ಮಾಡಿದ್ರೆ ಉಡಾಪೆ ಉತ್ತರ ನೀಡುತ್ತಾರೆ. THO ಅವ್ರು ಫೋನ್ ಮಾಡಿದ್ರೆ ಈಗ ಬರ್ತೀನಿ, ಇನ್ನೊಂದು ತಾಸು ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಅಲ್ಲಿ ಚೀಫ್ ಮೆಡಿಕಲ್ ಆಫೀಸರ್ ಸದ್ಯಕ್ಕೆ ಇಲ್ಲಿ ಆಸ್ಪತ್ರೆಯಲ್ಲಿ ಇರೋದಿಲ್ಲ. ಮತ್ತು ಈ ರೀತಿಯಾದಾಗ ಮತ್ತು ಹೆಸರಿಗೆ ಸಾರ್ವಜನಿಕ ಆಸ್ಪತ್ರೆ, ಬಡವರ ಜೊತೆ ಅಲ್ಲಿನ ಸಿಬ್ಬಂದಿಗಳು ಆಟ ಆಡ್ತಾ ಇದ್ದಾರೆ, ಬಡವರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಯಾವುದೇ ಸೌಲಭ್ಯಗಳು ಇಲ್ಲ. ನೀವು ಕೋಟ್ಯಾಂತರ ರೂಪಾಯಿ ಮಷಿನ್ಗಳು ತಂದಿಟ್ರೆ ಅಲ್ಲಿ ಉಪಯೋಗ ಇಲ್ಲ. ಒಳಗಡೆ ಕೆಲಸ ಮಾಡ್ತಕ್ಕಂಥವ್ರಿಗೆ ತಂದು ಇಡಬೇಕು ಆ ರೀತಿ ವರ್ಕರ್ಸ್ಗಳಿಗೆ ಚೆಂದಾಗಿ. ಬರೀ ಕೋಟಿ ರೂಪಾಯಿ ಮಷಿನ್ಗಳು ತಂದಿಟ್ರೆ ವರ್ಕ್ ಮಾಡೋಂಥ ಇರ್ತಾರೆ ಇಡ್ಲಿಕ್ಕಂದ್ರೆ ಒಂದು ಹಾಸ್ಪಿಟ್ಲ್ ಒಳಗೆ ಮೆಡಿಸಿನ್ ಕೇಳಿದ್ರು ಉಡಾಪೆ ಉತ್ತರ ಕೊಡ್ತಾರೆ. ಒಳಗಡೆ ಮೆಡಿಕಲ್ ಒಳಗಡೆ ಒಂದು ಕ್ರೀಮ್ ಕೇಳಕ್ಕೆ ಹೋದ್ರೆ ಹೊರಗಡೆ ತೊಗೊಳ್ತಾ ಹೇಳ್ತಾರೆ, ಅವ್ರಿಗೆ ಹೊರಗಡೆ ಬರ್ಕೊಡ್ತಾರೆ. ಮತ್ತು ಸರ್ಕಾರಿ ಹಾಸ್ಪಿಟ್ಲ್ ಜನ ಯಾಕೆ ಬರಬೇಕು? ಬರ್ತಾರೆ ಸರ್ಕಾರಿ ಹಾಸ್ಪಿಟ್ಲ್ ಒಳಗೆ ಜನ, ಕಡು ಬಡವರು ಎಲ್ಲರೂ ನೆನೆಸ್ಕೊಳ್ಳದೆ ಸರ್ಕಾರಿ ಹಾಸ್ಪಿಟ್ಲ್ ಫಸ್ಟ್ ಬರೋದೇ ಅಲ್ಲಿ ಎಲ್ಲರೂ. ಈ ಹಿಂದ್ಗಡೆ ಒಂದು 8 ತಿಂಗಳ ಹಿಂದ್ಗಡೆ ಒಂದು ಘಟನೆ ಆಗಿದೆ, ಅದನ್ನು ಕೂಡ ಇದೇ ರೀತಿಯಾಗಿ ಮಾಡಿದ್ದಾರೆ. ಸುಮಾರು 7 ಗಂಟೆಗಳ ಕಾಲ ಆ ಬಾಣತಿಗೆ ಅವರು ಟಾರ್ಚರ್ ಕೊಟ್ಟು ಹೊಟ್ಟೆ ಎಲ್ಲ ಹೆಚ್ಚಿಗೆ ಬಿಟ್ಟು ಒಂದು ಪಶುವಿನ ರೀತಿಯಲ್ಲಿ ಇವ್ರು ನೋಡ್ಕೊಂಡು ಆ ಒಂದು ಘಟನೆಯನ್ನು ಕೂಡ ಇದೇ ರೀತಿ ಮಾಡಿದ್ದಾರೆ ಇವರು. ಎಲ್ಲ ಆದ್ಮೇಲೆ ಕೂಸ್ ಡೆತ್ ಆದ್ಮೇಲೆ ಇವರು ಪ್ರೈವೇಟ್ ಹಾಸ್ಪಿಟಲ್ ಹೋರಿಲ್ಲ ಆಗಲ್ಲ ಅಂತ ಹೇಳಿದ್ದಾರೆ. ಇದೇ ರೀತಿ ಇನ್ನು ಮುಂದೆ ಆಗಬಾರ್ದು. ದಯವಿಟ್ಟು ಯಾರೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ಇದ್ರ ಬಗ್ಗೆ ನಿಗಾ ವಹಿಸ್ರಿ ಚೆನ್ನಾಗಿ. ಇನ್ನು ಮುಂದೆ ಯಾವುದೇ ಘಟನೆ ಆಗಬಾರ್ದು. ಆಮೇಲೆ ಇದ್ರ ಬಗ್ಗೆ ನಾವು ಹೋರಾಟ ಹಾಕೋತೀವಿ. ಭೀಮರಾಜ್ ಸೇನೆ ಹೋರಾಟ ಹಮ್ಮಿಕೊಳ್ತದೆ, ಇಷ್ಟಕ್ಕೆ ಇದನ್ನು ಬಿಡೋದಿಲ್ಲ. ಭೀಮರಾಜ್ ಸೇನೆ ಹೋರಾಟ ಹಮ್ಮಿಕೊಳ್ತದೆ. ಮತ್ತು ಈಗ ಆಗಿರ್ತಂಥ ಘಟನೆ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಹಾಗೂ ಕಾನೂನು ಕ್ರಮ ಜರಬೇಕು ಇವ್ರ ಮೇಲೆ ಎಲ್ಲ ತಂದು ನಾನು ವಿನಂತಿ ಇಷ್ಟೇ.